ಹೌದು, ವಿಗ್ರಹದ ಮೇಲಿನ ಬಣ್ಣವು ಚೂರುಚೂರಾಗಿ ಕೆಳಗೆ ಬೀಳ್ತಿದ್ದು ಅಂಬೇಡ್ಕರ್ ಅವರ ಗೌರವಾನ್ವಿತ ಮುಖ ಭಾವನೆಗೂ ಹಾನಿಯಾಗಿದೆ. ವಿಗ್ರಹದ ಸುತ್ತಲೂ ಸಂರಕ್ಷಣೆಯ ವ್ಯವಸ್ಥೆಯ ಕೊರತೆಯು ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಪಟ್ಟಣದ ಜನತೆ ಹಾಗೂ ಅಂಬೇಡ್ಕರ್ ಅನುಯಾಯಿಗಳಲ್ಲಿ ಈ ವಿಷಯ ಚರ್ಚೆಗೆ ಗ್ರಾಸವಾಗಿದೆ. ಜನರು ದೇಶದ ಸಂವಿಧಾನ ಶಿಲ್ಪಿಯ ವಿಗ್ರಹವೇ ಈ ರೀತಿಯ ಹಾಳಾಗಿರುವಾಗ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಸಹ ಕಾರ್ಯಕ್ರಮ ಮಾಡ್ತಿದ್ದ ನಾಯಕರು, ಸಂಘಗಳು ಎಲ್ಲಿದ್ದಾರೆ ಎಂದು ಪ್ರಶ್ನೆ ಮಾಡ್ತಿದ್ದಾರೆ. ಈ ಕುರಿತು ಜಿಲ್ಲಾ ದಲಿತ ಮುಖಂಡರಾದ ಗಂಗರಾಜು ಮಾತನಾಡಿ, ಈ ವಿಗ್ರಹವು ಕಂಚಿನದ್ದು ಅಥವಾ ಸಿಮೆಂಟ್ನದ್ದು ಎಂಬುದು ಸ್ಪಷ್ಟವಾಗಿಲ್ಲ. 3 ವರ್ಷಗಳ ಒಳಗೆ ಬಣ್ಣವು ಚೂರುಚೂರಾಗಿ ಬೀಳುತ್ತಿರುವುದು ನಿಜಕ್ಕೂ ವಿಷಾದನೀಯ. ವಿಗ್ರಹದ ಸುತ್ತಮುತ್ತ ಯಾವುದೇ ರೀತಿಯ ವಿದ್ಯುತ್ ಬೆಳಕು ವ್ಯವಸ್ಥೆ ಇಲ್ಲ. ನಾಮಫಲಕಕ್ಕೂ ಸೂಕ್ತವಾದ ಪ್ಲಾಸ್ಟರಿಂಗ್ ಮಾಡಿಲ್ಲ. ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪಟ್ಟಣದಲ್ಲಿ ಹಲವಾರು ಸಂಘ ಸಂಸ್ಥೆಗಳು ತಾವು ಅಂಬೇಡ್ಕರ್ ಪ್ರೇಮಿಗಳು ಎಂದು ಹೇಳಿಕೊಳ್ತಿವೆ. ಆದರೆ ಅವರಲ್ಲಿ ಯಾರೂ ಈ ವಿಗ್ರಹದ ಸಂರಕ್ಷಣೆಗೆ ಮುಂದೆ ಬಂದಿಲ್ಲ ಎಂಬುದು ನೋವಿನ ಸಂಗತಿ ಎಂದರು. ಶಾಸಕರು ಅದಕ್ಕೆ ಏನು ಅನುದಾನ ಬೇಕೋ ಅದನ್ನು ಮಾಡ್ತೀನಿ ಅಂತ ಹೇಳಿದರು. ಬಟ್ ಅದಕ್ಕೆ ನಾವು ಮಾಡಿದ್ವಿ, ಎಲೆಕ್ಷನ್ ಬಂತು ಆಯಿತು. ಬಟ್ ಅದರಲ್ಲಿ ಮಧ್ಯದಲ್ಲಿ ಕಾಮಗಾರಿ ನಿಂತಿದೆ. ಹಾಗಂತ ಹೇಳಿಬಿಟ್ಟು ನಾವು ಅದಕ್ಕೆ ಬಾಬಾ ಸಾಹೇಬ್ರನ್ನ ಅವಮಾನ ಮಾಡಬೇಕು ಅಂತಿಲ್ಲ. ಅವ್ರಿಗೇನು ಫೀಲಿಂಗ್ ಆಗಿದೆ ಅದು ನಮಗೂ ಫೀಲಿಂಗ್ ಇದೆ. ಬಟ್ ಏನು ನಾವು ಕೊಟ್ಟಿದ್ದೀವಿ ಅವರಿಗೆ ಪುತ್ಳಿಗೆ, ಅವರು ಕರೆಸೋದಕ್ಕೆ ನಾವು ಪ್ರಯತ್ನ ಇದ್ದೀವಿ. ಬಟ್ ಅಲ್ಲಿ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಈಗ ಸದ್ಯಕ್ಕೆ ವಿಜಯವಾಡದಲ್ಲಿದ್ದಾರೆ. ನಾವು ಕಮ್ಯುನಿಕೇಟ್ ಮಾಡ್ತಿದ್ದೀವಿ. ಶೀಘ್ರವಾಗಿ ಅವ್ರನ್ನ ಕರೆಸ್ಬಿಟ್ಟು ಅವ್ರು ಏನಿದೆ ಅದು ಮ್ಯಾಚಸ್ ಅವ್ರು ಹೇಳ್ತೀವಿ ಆರೋಪಗಳಿದೆಯಲ್ಲ ಸತ್ಯಕ್ಕೆ ದೂರವಾದ್ದು. ಅದು ಕಂಚಿನ ವಿಗ್ರಹನೇ ಪಾಲಿಷ್ ಮಾಡಬೇಕಂತ ಹೇಳಿದ್ರು 2 ವರ್ಷದ ನಂತರ. ಅವ್ರು ಸಿಗ್ತಾ ಇಲ್ಲ ಟೆಕ್ನಿಷಿಯನ್ನು, ಕರೆಸ್ಬಿಟ್ಟು ಅದನ್ನು ಮಾಡ್ತೀವಿ. ಜೊತೆಗೆ ಇನ್ನೇನಾದರೂ ಅವ್ರಿಗೆ ಇನ್ನೂ ಕ್ಲಾರಿಟಿ ಬೇಕಂದರೆ ಏನೇನು ನಾವು ಎಲ್ಲ ಸಂಘಟನೆಗಳು ಇದ್ದೀವಿ, ಇನ್ನೊಂದು ಸಾರಿ ಬೇಕಾದ್ರೆ ನಾವು ಪ್ರೆಸ್ ಮೀಟ್ ಮಾಡ್ತೀವಿ. ಬಟ್ ಬೇರೆ ಜನ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡೋದು ಬೇಡ ಅಂತ ನಾನು ಹೇಳ್ತೀನಿ. ಅವ್ರಿಗೆ ಹಿಂದೇನೇ ವಿಚಾರ ಇದ್ರೂ ಬಾಬಾ ಸಾಹೇಬ್ರದಿಗೆ ಅಲ್ಲಿ ವಿಗ್ರಹಕ್ಕೆ ಅವಮಾನ ಆಗಿದೆ ಅಂತ ನೀವು ಅನ್ನಿಸ್ತಾ ಇದ್ದೀರಿ. ಇವತ್ತು ಸಂವಿಧಾನಕ್ಕೆ ಬುಡಕ್ಕೆ ಬಂದಿದ್ದ ಶಕ್ತಿಗಳು ಬೆಳೀತಾ ಇದೆ. ಅದರ ವಿರುದ್ಧ ನಿಂತ್ಕೋಬೇಕು ನೀವು. ಒಂದು ನಾವು ವಿಗ್ರಹ ಇಟ್ಟಿದ ತಕ್ಷಣ ನಮಗೆ ವಿಮೋಚನೆ ಆಗುತ್ತೆ ಅನ್ನೋದು ಕೂಡ ತಪ್ಪು ಅಂತ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ಇನ್ನು ಸಮಾಜ ಕಲ್ಯಾಣ ಇಲಾಖೆಯ ಲಕ್ಷ್ಮೀಪತಿ ರೆಡ್ಡಿ ಮಾತನಾಡಿ, ಜಯಂತಿಯ ಕಾರ್ಯಕ್ರಮಗಳ ಸಮಯದಲ್ಲಿ ಪದೇ ಪದೇ ಇದು ಕಂಚಿನ ವಿಗ್ರಹವೇ ಅಥವಾ ಪಿಒಪಿ ವಿಗ್ರಹವೇ ಎಂಬ ಪ್ರಶ್ನೆ ಹೇಳುತ್ತಿದೆ. ಈ ವಿಷಯವನ್ನ ಸ್ಪಷ್ಟಪಡಿಸಲು ತಾಲೂಕು ಆಡಳಿತ ಹಾಗೂ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿ ಅಂಬೇಡ್ಕರ್ ನಿರ್ಮಾಣ ಸಮಿತಿಯ ಸದಸ್ಯರೊಂದಿಗೆ ಶೀಘ್ರದಲ್ಲೇ ಸಭೆ ನಡೆಸಿ ಉಳಿದಿರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸುವ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ಇನ್ನು ದಲಿತ ಮುಖಂಡರಾದ ಜಿವಿ ಗಂಗಪ್ಪ ಮಾತನಾಡಿ, ಈ ವಿಗ್ರಹ ಸರ್ಕಾರದ ಯೋಜನೆಯ ಭಾಗವಲ್ಲ. ತಾಲೂಕು ಆಡಳಿತ ಮತ್ತು ದಲಿತ ಸಂಘಟನೆಗಳ ಸಹಯೋಗದಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಇದು ಕಂಚಿನ ವಿಗ್ರಹವೇ ಆಗಿದ್ದು ಅದರ ಗುಣಮಟ್ಟ ಹಾಗೂ ಬಣ್ಣದಲ್ಲಿ ಕಂಡುಬರುವ ಅಲ್ಪ ದೋಷಗಳನ್ನು ಶೀಘ್ರದಲ್ಲೇ ತಜ್ಞ ಟೆಕ್ನಿಷಿಯನ್ರನ್ನ ಕರೆಸಿ ಸರಿಪಡಿಸಲಾಗುತ್ತದೆ ಎಂದರು. ಅಂಬೇಡ್ಕರ್ ಪ್ರತಿಮೆಗೆ ಗೌರವ ಕೊಡುವುದು ಕೇವಲ ಮಾಲೆ ಹಾಕುವುದಲ್ಲ, ಅದರ ಸಂರಕ್ಷಣೆ ನಮ್ಮ ಸಾಮಾಜಿಕ ಜವಾಬ್ದಾರಿ ಎಂದು ನಾಗರಿಕರು ಹೇಳಿದ್ದಾರೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.